ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಹಿತ್, ನೀವು ನೋಡ್ತಿದ್ದೀರಾ ರಾಕ್ ರೋಹಿತ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ತಮ್ನೈಲ್ಗಳನ್ನ ನೋಡಿರ್ತೀರಾ. ಯೂಟ್ಯೂಬ್ ವಿಡಿಯೋ ನೋಡ್ಬೇಕಾದ್ರೆ ಆ ಒಂದು ತಮ್ನೈಲ್ಗಳಲ್ಲಿ ನೀವು ನೋಡಿರ್ಬೋದು, ಪರ್ಸನ್ ಇರ್ತಾರೆ, ಆ ಒಂದು ಬ್ಯಾಕ್ಗ್ರೌಂಡ್ಗಳನ್ನ ರಿಮೂವ್ ಮಾಡಿ ಆ ಒಂದು ತಮ್ನೈಲ್ಗಳಲ್ಲಿ ಫೋಟೋನ ಎಡಿಟ್ ಮಾಡಿ ಆ್ಯಡ್ ಮಾಡಿರ್ತಾರೆ. ಅಥವಾ ನೀವು ಯಾವುದೇ ಒಂದು ತಮ್ನೈಲ್ನ ನೋಡ್ಬೇಕಾದ್ರೆ ಅಲ್ಲಿ ಕಟೌಟ್ ಫೋಟೋಗಳನ್ನ ನೋಡಿರ್ತೀರಾ. ಆ ರೀತಿಯಾಗಿ ಕಟೌಟ್ಸ್ನ ಯಾವ ರೀತಿ ರೆಡಿ ಮಾಡ್ತಕ್ಕಂಥದ್ದು, ನಮ್ಮ ಒಂದು ಫೋಟೋಗಳ ಬ್ಯಾಕ್ಗ್ರೌಂಡ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ವಿಡಿಯೋಸ್ಗಳನ್ನ ನೋಡಿ, ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ರೀತಿಯಾಗಿ ನೀವು ಸಹ ಕಟೌಟ್ ಫೋಟೋಗಳನ್ನ ಎಡಿಟ್ ಮಾಡ್ಕೊಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನಲ್ಲಿ ನೀವು ಪಿಕ್ಸಾರ್ಟ್ ಅಂತ ಸರ್ಚ್ ಮಾಡಿದ್ರೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ನಾನು ನಿಮಗೆ ಲೈವಲ್ಲೇ ಪ್ರತಿಯೊಂದು ಕೂಡ ಇನ್ಸ್ಟಾಲ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವುದನ್ನು ಸಹ ಸ್ಕಿಪ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ತಮ್ನೇಲ್ ಎಡಿಟಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ತಿಲ್ಲ, ಪ್ರತಿಯೊಂದು ಇನ್ಸ್ಟಾಲಿಂದ ಓಪನ್ ಮಾಡಿ ಪ್ರತಿಯೊಂದು ಕೂಡ ಶೋ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ನಾನು ನೆಕ್ಸ್ಟು ತಮ್ನೈಲ್ ಎಡಿಟಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಕಟೌಟ್ಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯೂಟ್ಯೂಬ್ ತಮ್ನೈಲ್ ಫೋಟೋ ಎಡಿಟಿಂಗ್ಗೆ ಕಟೌಟ್ಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಕಟೌಟ್ಸ್ಗಳನ್ನ ಎಡಿಟ್ ಮಾಡ್ತಕ್ಕಂಥದ್ದನ್ನ ಶೋ ಮಾಡ್ತಾ ಇದ್ದೀನಿ. ಈಗ ಈ ಒಂದು ಪಿಕ್ಸಾರ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ. ಓಪನ್ ಮಾಡ್ಕೊಂಡ್ರೆ ಈ ಒಂದು ಅಪ್ಲಿಕೇಶನ್ನ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಾನು ಸ್ಕಿಪ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಏನಾದ್ರು ಲಾಗಿನ್ ಆಗ್ತೀರಾ ಅಂದ್ರೂ ಕೂಡ ಫೇಸ್ಬುಕ್ಕಿಂದ ಆಗಿರ್ಬೋದು, ಜಿಮೇಲಿಂದ ಆಗಿರ್ಬೋದು ಲಾಗಿನ್ ಆಗ್ಬೋದು. ನಾನೀಗ ಪಿಕ್ಸಾರ್ಟ್ ಅಪ್ಲಿಕೇಶನಿಂದ ಬ್ಯಾಕ್ ಬಂದು ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಡೈರೆಕ್ಟು ನಿಮಗೆ ಲೈವಲ್ಲೇ ಫೋಟೋನ ಕೂಡ ತೊಗೊಂಡು ಆ ಒಂದು ಫೋಟೋನೇ ಎಡಿಟ್ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಯಾವುದೇ ಒಂದು ಬೇರೆ ಹೀರೋಯಿನ್ಸ್ ಫೋಟೋ ಆಗಿರ್ಬೋದು, ಹೀರೋ ಫೋಟೋ ಆಗಿರ್ಬೋದು, ಅಥವಾ ನಂದೇ ಆಲ್ರೆಡಿ ತೆಗೆದಿರ್ತಕ್ಕಂಥ ಫೋಟೋನು ಸಹ ತೊಗೊತಾ ಇಲ್ಲ. ನಿಮಗೆ ಲೈವ್ನಲ್ಲಿ ಯಾವುದನ್ನು ಸ್ಕಿಪ್ ಮಾಡ್ದಂಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಶೋ ಮಾಡ್ತಾ ಇದ್ದೀನಿ. ನಾನೀಗ ಫೋಟೋನ ಫೋಟೋ ತೊಗೊಂಡಾದ್ಮೇಲೆ ನೀವು ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಂಟ್ರಲ್ಲಿ ನಿಮಗೆ ಪ್ಲಸ್ ಐಕಾನ್ ಇದೆಯಲ್ಲ, ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇಟ್ಗೆ ನಿಮಗೆ ಎಡಿಟ್ ಎ ಫೋಟೋ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನೇನು ಫೋಟೋನ ತೊಗೊಂಡಿದ್ದೆ ಆ ಒಂದು ಫೋಟೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಪಿಕ್ಸಾರ್ಟ್ ಅಪ್ಲಿಕೇಶನ್ನಲ್ಲಿ ನಮ್ಮ ಒಂದು ಫೋಟೋ ಈಗ ಓಪನ್ ಆಗಿದೆ. ಈಗ ನಿಮಗೆ ಕೆಳಗಡೆ ತುಂಬಾ ಟೂಲ್ಸ್ಗಳು, ತುಂಬಾ ಆಪ್ಷನ್ಗಳು ಶೋ ಆಗ್ತಿದ್ದಾವೆ. ನೀವು ಸ್ವಲ್ಪ ಸ್ಲೈಡ್ ಮಾಡಿ, ರೈಟ್ ಸೈಡ್ಗೆ ಸ್ಲೈಡ್ ಮಾಡ್ತು ಅಂದರೆ ಅಲ್ಲಿ ಕಟೌಟ್ ಅಂತ ಕತ್ಲಿ ಥರ ಒಂದು ಸಿಂಬಲ್ಲು ಶೋ ಆಗುತ್ತೆ. ಈ ಒಂದು ಕಟೌಟ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾವು ಎಡಿಟ್ ಮಾಡ್ತಿರ್ತಕ್ಕಂಥದ್ದೇ ಕಟೌಟ್ ಫೋಟೋ. ಸೊ ಕಟೌಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಕಟೌಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಮೊದಲನೇಟ್ಗೆ ಸೆಲೆಕ್ಟ್ ಆಪ್ಷನ್ ಅದು ಡೈರೆಕ್ಟ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನಾವು ಸೆಲೆಕ್ಟ್ ಆಪ್ಷನ್ ಮೇಲೆ ನಿಮಗೆ ಕೆಲವೊಂದಿಷ್ಟು ಆಪ್ಷನ್ಗಳು ಶೋ ಆಗ್ತಿದ್ದಾವೆ. ಪರ್ಸನ್ ಅಂತ ಆಗಿರ್ಬೋದು, ಫೇಸ್ ಅಂತ ಆಗಿರ್ಬೋದು, ಸ್ಕೈ ಅಂತ ಆಗಿರ್ಬೋದು, ಏರ್ ಅಂತ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಅಂತ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದಿಷ್ಟು ಆಪ್ಷನ್ಗಳು ಶೋ ಆಗ್ತಿದ್ದಾವೆ. ಈ ಒಂದು ಆಪ್ಷನ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಾವೀಗ ಬ್ಯಾಕ್ಗ್ರೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಆಗುತ್ತೆ, ನಾವೇ ರಿಮೂವ್ ಆಗ್ತೀವಿ. ಫೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೇಸ್ ಸೆಲೆಕ್ಟ್ ಆಗುತ್ತೆ, ಮಿಕ್ಕಿದ್ದೆಲ್ಲ ರಿಮೂವ್ ಆಗುತ್ತೆ. ಈ ರೀತಿಯಾಗಿ ಏರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಏರ್ ಸೆಲೆಕ್ಟ್ ಆಗುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ರಿಮೂವ್ ಆಗುತ್ತೆ. ನಾವಿಲ್ಲಿ ನಮ್ಮ ಒಂದು ಫೋಟೋಗಳ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಬೇಕು. ಅದಕ್ಕೋಸ್ಕರ ನೀವೇನು ಮಾಡಿ ಪರ್ಸನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಸನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫೋಟೋ ಮಾತ್ರ ಸೆಲೆಕ್ಟ್ ಆಗುತ್ತೆ, ಬ್ಯಾಕ್ಗ್ರೌಂಡು ಫುಲ್ಲು ರಿಮೂವ್ ಆಗುತ್ತೆ. ರೆಡ್ ಮಾರ್ಕಲ್ಲಿ ನಿಮ್ಮ ಒಂದು ಫೋಟೋ ಸೆಲೆಕ್ಟ್ ಆಗಿರುತ್ತೆ. ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ಯಾವ ರೀತಿ ಶೋ ಆಗುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕು ಅಂದರೆ ನಿಮಗೆ ಮೇಲೆ ಐಸ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಕಣ್ತರ ಸಿಂಬಲ್ ಬಂದು ಒಂದು ಗೀಟ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ನಿಮ್ಮ ಒಂದು ಫೋಟೋ ಈಗ ಶೋ ಆಗ್ತಿರುತ್ತೆ. ಇಲ್ಲಿ ನಮಗೆ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗೋದ್ರಿಂದ ಕೆಲವೊಂದ್ಸಲ ನಮ್ಮ ಒಂದು ಪಾರ್ಟ್ಸ್ಗಳೇ ರಿಮೂವ್ ಆಗಿರ್ತವೆ, ಕೆಲವೊಂದ್ಸಲ ಏನಾಗುತ್ತೆ ಪಾರ್ಟ್ಸ್ಗಳೇ ಎಕ್ಸ್ಟ್ರಾ ಪಾರ್ಟ್ಸ್ಗಳೆಲ್ಲ ಆ್ಯಡ್ ಆಗಿರ್ತವೆ, ಬ್ಯಾಕ್ಗ್ರೌಂಡ್ ಎಲ್ಲ ಆ್ಯಡ್ ಆಗಿರುತ್ತೆ. ಅಂಥ ಟೈಮಲ್ಲಿ ನಿಮಗೆ ಎರೇಸ್ ಆ್ಯಂಡ್ ಬ್ರಷ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಎರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಏನಾದ್ರು ಸೆಲೆಕ್ಟ್ ಆಗಿದ್ರೆ ನೀವು ರಿಮೂವ್ ಕೂಡ ಮಾಡ್ಕೊಬೋದು. ಹಾಗೆಯೇ ಬ್ರಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಏನಾದ್ರು ಪಾರ್ಟ್ಸ್ಗಳು ಬಿಟ್ಟೋಗಿದ್ರೆ ಆ್ಯಡ್ ಕೂಡ ಮಾಡ್ಕೊಬೋದು ಬ್ರಷ್ ಮಾಡೋದ್ರ ಮುಖಾಂತರ. ಈಗ ನಮ್ಮ ಒಂದು ಫೋಟೋ ಕಟೌಟ್ ಆಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ಎಡಿಟ್ ಆಗಿದೆ. ಈ ಒಂದು ಫೋಟೋನ ನೀವೇನು ಮಾಡಬೇಕಾಗುತ್ತೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋ ಎಡಿಟ್ ಆಗಿರುತ್ತೆ. ನೀವು ಈ ಒಂದು ಫೋಟೋನ ಸೇವ್ ಮಾಡಬೇಕು ಅಂದರೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನಿಮಗೆ ಸೇವ್ ಆಪ್ಷನ್ ಬರುತ್ತೆ. ಈ ಒಂದು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ
ಆ ಒಂದು ಫೋಟೋ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ಇಲ್ಲೊಂದು ಆ್ಯಡ್ ಕೂಡ ಪ್ಲೇ ಆಗುತ್ತೆ. ನೀವು ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಆ್ಯಡ್ ಕೂಡ ಪ್ಲೇ ಆಗುತ್ತೆ. ಸೊ ಆ ಒಂದು ಆ್ಯಡ್ನ ನೋಡ್ಬಿಟ್ಟು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಈಗ ಗ್ಯಾಲರಿಲಿ ಸಹ ಆ ಒಂದು ಫೋಟೋನ ಶೋ ಮಾಡ್ತಿದ್ದೀನಿ ನೋಡಿ, ಈ ರೀತಿಯಾಗಿ ಆ ಒಂದು ಫೋಟೋ ಎಡಿಟ್ ಆಗಿರುತ್ತೆ. ಈಗ ನಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ಕಟೌಟ್ ಆಗಿ ಎಡಿಟ್ ಆಗಿದೆ. ನೀವು ಬೇಕಾದ್ರೆ ತಮ್ನೈಲ್ ಎಡಿಟ್ ಮಾಡ್ತಿದ್ದೀರಾ ಅಂದರೆ ತಮ್ನೈಲಲ್ಲೂ ಕೂಡ ಬಳಸ್ಬೋದು. ಇಲ್ಲ ನೀವೇನಾದ್ರು ಫೋಟೋ ಎಡಿಟಿಂಗ್ ಮಾಡ್ಕೊತಾ ಇದ್ದೀರಾ ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಫೋಟೋ ಕೂಡ ಎಡಿಟ್ ಮಾಡ್ಕೊಬೋದು. ಈಗ ನಮಗೆ ಇಷ್ಟ ಬಂದಂಥ ಬ್ಯಾಕ್ಗ್ರೌಂಡ್ನ ಕೂಡ ನಮ್ಮ ಒಂದು ಫೋಟೋಗೆ ಸೆಲೆಕ್ಟ್ ಮಾಡ್ಕೊಬೋದು. ಬೇಕಂದರೆ ನೀವು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು, ನಾನಿಲ್ಲಿ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಕಟೌಟ್ನ ಎಡಿಟ್ ಮಾಡೋದನ್ನು ಕೂಡ ಶೋ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ತಮ್ನೈಲ್ಗೂ ಸಹ ಆಗುತ್ತೆ. ನೀವೇನಾದ್ರು ಫೋಟೋ ಎಡಿಟಿಂಗ್ ಮಾಡ್ಕೊತಾ ಇದ್ದೀರಾ ಅಂದರೆ ಅದಕ್ಕೂ ಸಹ ಆಗುತ್ತೆ. ಈಗ ನಾವು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೈಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ತಮ್ನೈಲ್ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಬೇಕಾಗುತ್ತೆ, ನೀವು ಬ್ಯಾಕ್ಗ್ರೌಂಡ್ಗೆ ಯಾವ ಒಂದು ಫೋಟೋ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಆ ಒಂದು ಫೋಟೋನ ಆ್ಯಡ್ ಮಾಡಿ. ಈಗ ನಿಮ್ಮ ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡಿ. ನಿಮ್ಮ ಒಂದು ಫೋಟೋನ ಆ್ಯಡ್ ಮಾಡಿದ್ರೆ ಈ ರೀತಿಯಾಗಿ ಅದು ಕಟೌಟ್ ಆಗಿ ಆ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುತ್ತಲ್ಲ, ಆ ಫೋಟೋನ ಇಲ್ಲಿ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಈ ರೀತಿಯಾಗಿ ಶೋ ಆಗುತ್ತೆ. ಇಲ್ಲಿ ನೀವು ಸ್ಟ್ರೋಕ್ನ ಆ್ಯಡ್ ಮಾಡೋದ್ರಿಂದ ನಾರ್ಮಲಾಗಿ ಬೇರೆ ತಮ್ನೈಲ್ಗಳನ್ನೆಲ್ಲ ನೋಡಿರ್ತೀರಲ್ಲ ಆ ರೀತಿಯಾಗಿ ಎಡಿಟ್ ಆಗುತ್ತೆ. ನೀವು ಬೇರೆ ತಮ್ನೈಲ್ನೆಲ್ಲ ನೋಡಿರ್ತೀರಲ್ಲ ಸೇಮ್ ಅದೇ ಥರ ಎಡಿಟ್ ಆಯ್ತಲ್ವಾ. ಸೊ ಈ ರೀತಿಯಾಗಿ ನಾವು ತುಂಬಾ ಸಿಂಪಲ್ ಆಗಿ ನಮ್ಮ ಒಂದು ಫೋಟೋಗಳ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಕೊಂಡು ಕಟೌಟ್ ಫೋಟೋ ಆಗಿ ಎಡಿಟ್ ಮಾಡ್ಕೊಬೋದು. ನಾನು ನೆಕ್ಸ್ಟು ತಮ್ನೈಲ್ ಎಡಿಟಿಂಗ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಲ್ವಾ, ಸೊ ಅದಕ್ಕೆ ಕಟೌಟ್ ಎಡಿಟಿಂಗ್ ಅಂತಕ್ಕಂಥದ್ದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಟೌಟ್ ಫೋಟೋನ ಎಡಿಟ್ ಮಾಡೋದನ್ನ ಫಸ್ಟ್ ಹೇಳ್ಕೊಡೋಣ ಅಂದ್ಬಿಟ್ಟು ಕಟೌಟ್ ಫೋಟೋ ಎಡಿಟ್ ಮಾಡ್ತಕ್ಕಂಥದ್ದನ್ನ ಹೇಳ್ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ನನ್ನ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.